ಏನು ಬೇಕಾದರೂ ಆದೀತು ಅನ್ನುವುದಕ್ಕೆ ಈ ಜಿರಳೆ ಜನತಾ ಪಾರ್ಟಿಯೇ ಸಾಕ್ಷಿ ಅಲ್ರಿ. 50-60 ವರ್ಷ ಕಷ್ಟಪಟ್ಟು ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದು ನಿಂತಿದ್ದೇವೆ. ನಮ್ಮನ್ನು ಓವರ್ಟೇಕ್ ಮಾಡೋದಕ್ಕೆ ಈ ಜಿರಳೆ ಜನತಾ ಪಾರ್ಟಿಗೆ ಸಾಧ್ಯನಾ ಎಂದು ಚಿಂತಿಸುವವರಿಗೂ ಕೂಡ ಆತಂಕ ಮೂಡಿಸುವಂತೆ ಇದರ ಮೂಮೆಂಟ್ಗಳಾಗ್ತಾ ಇದೆ. ಅದೇನೇ ಇರಲಿ, ಈ ಬಗ್ಗೆ ವಿಸ್ತೃತ ಚರ್ಚೆ ನಡೆಯುತ್ತೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಘಟಾನುಘಟಿ ಅತಿಥಿಗಳು ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಘು ಜಾಣಗೆರೆ, KRS ಪಾರ್ಟಿಯ ಯುವ ಘಟಕದ ರಾಜ್ಯಾಧ್ಯಕ್ಷ. ಸರ್, ತಮಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು. ನಾನು ಕಾರ್ಯಾಧ್ಯಕ್ಷ ಪಾರ್ಟಿಯ. ಎಸ್, ಸಾಂದರ್ಭಿಕವಾಗಿ. ಇನ್ನು ಭಾಗ್ಯನಾರಾಯಣ ಭಗವರಪು, ಸಾಮಾಜಿಕ ಕಾರ್ಯಕರ್ತ, ತಮಗೂ ಕೂಡ ಆತ್ಮೀಯವಾದಂತಹ ವೆಲ್ಕಮ್. ಭಾಗ್ಯನಾರಾಯಣ್, ನಮಸ್ಕಾರ ಸರ್. ಥ್ಯಾಂಕ್ ಯು. ಎಸ್, ನಾನು ಆರಂಭದಲ್ಲೇ ಕಾರ್ಯದರ್ಶಿಯವ್ರ ಜೊತೆ ಮಾತನಾಡ್ತೀನಿ. ರಘು ಜಾಣಗೆರೆ ಸರ್, ಈಗ ಒಂದು ಸುಪ್ರಭಾತದಲ್ಲಿ ಉದ್ಭವಗೊಂಡಂತಹ ಈ ಕಾಕ್ರೋಚ್ನ ರೆಕ್ಕೆಗಳು ಸಿಡಿಲು ಮಿಂಚಿನ ವೇಗದಲ್ಲಿ ಬಡಿತಾ ಇದೆ. ಈ ಬಡಿತಕ್ಕೂ ಒಳಗಾಗಿ ಇಲ್ಲಿನ ರಾಷ್ಟ್ರೀಯ ಪಕ್ಷಗಳು ಕೂಡ ನೆಲಕಚ್ಚೋ ಸಿಂಪ್ಟಮ್ಸ್ ಏನಾದರೂ ಕಾಣ್ತಿದ್ಯಾ? ಈಗೊಂದು ನಾವೆಲ್ಲರೂ ನೋಡ್ತಿರೋ ಹಾಗೆ ಒಂದು ಚರ್ಚೆ ಶುರುವಾಗಿದೆ. ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ, ಯಾವುದೂ ಕೂಡ ಒಂದು ರಾಜಕಾರಣ ಅಂತ ಅಂದರೆ, ರಾಜಕಾರಣ, ಈ ಸಮಾಜ, ಈ ವ್ಯವಸ್ಥೆ ಅಂತ ಅಂದರೆ ಕೇವಲ ವಯಸ್ಸಾಗಿರುವಂಥ ರಾಜಕಾರಣಿಗಳು ಅಥವಾ ಇವ್ರದ್ದೇ ಹಳೆಯ ಸಿದ್ಧಾಂತ, ಅದೇ ಪುರಾಣ, ಅದೇ ಗೊಡ್ಡು, ಈ ಥರದ ವಿಚಾರಗಳನ್ನೇ ಕೇಳ್ತಾ ಇದ್ವಿ. ಇನ್ನು ಚುನಾವಣೆ ಅಂತ ಬಂದರೆ ಚುನಾವಣೆಗಳಲ್ಲೂ ಕೂಡ ಬಹುತೇಕವಾಗಿ ನಮ್ಮ ದೇಶದಲ್ಲಿ ಯಾವಾಗಲೂ ಯಾವುದೋ ಒಂದು ವರ್ಷದಲ್ಲಿ ಒಂದು ಚುನಾವಣೆ ನಡೀತಾನೆ ಇರುತ್ತೆ. ಬಹುತೇಕ ಚುನಾವಣೆಗಳಲ್ಲಿ ಒಂದು ರೀತಿಯ ಅಮೂರ್ತವಾದಂಥ ವಿಚಾರಗಳು, ನಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆನೇ ನಡೆಯಲ್ಲ. ಎಲ್ಲ ಅಮೂರ್ತವಾದ ವಿಚಾರಗಳು ಮತ್ತು ಧ್ರುವೀಕರಣಕ್ಕೆ ಬೇಕಾಗಿರುವಂಥ ಏನು ಸ್ಟೆಪ್ಸ್ ಏನಿದ್ದಾವೆ, ಜಾತಿ, ಧರ್ಮ, ಈ ಥರದ ಚರ್ಚೆಗಳೇ ನಡೀತಾ ಇದ್ವು. ಸೊ ಇವತ್ತು ಯುವಜನತೆ ನಮಗೇನು ಬೇಕಾಗಿದೆ, ನೀವು ಮಾಡ್ತಿರೋ ಸರಿ ಇಲ್ಲ, ನೀವು ಇದೆಲ್ಲ ಮಾಡ್ತಾ ಇದ್ದೀರಾ, ಇದೆಲ್ಲ ತಪ್ಪು ಅನ್ನುವಂತಹ ಅದನ್ನು ಹೇಳುವಂತಹ ಮತ್ತು ಅದಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಇವತ್ತಿನ ಭ್ರಷ್ಟ ದುರಾಡಳಿತ ಮತ್ತು ಯುವಜನತೆ ಆಗಲಿ ಇಡೀ ದೇಶದ ಜನತೆಯ ಒಂದು ಸ್ವಾತಂತ್ರ್ಯ ಮತ್ತು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆಲ್ಲವನ್ನು ದಮನ ಮಾಡ್ತಾ ಇರುವಂಥ ನಿಟ್ಟಿನಲ್ಲೂ ಕೂಡ ಅದಕ್ಕೆ ಪರ್ಯಾಯವಾಗಿ ಒಂದು ಪ್ಲಾಟ್ಫಾರ್ಮ್ನ ಇವತ್ತು ಸಿದ್ಧ ಮಾಡ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಪಾಪ ಇವರಿಗೆ ಸ್ಥಾಪಿತ ಪಕ್ಷಗಳಿಗೆ ಈಗ ಭಯ, ಡಬಡವ ಅದೆಲ್ಲನೂ ಸಾಮಾನ್ಯವಾಗಿ ಶುರುವಾಗ್ತಾ ಇರೋವಂಥದ್ದೇ. ಸೊ ಹಾಗಾಗಿ ಇದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು, ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ನಮ್ಮ ದೇಶದ ಯುವಜನರನ್ನು ಕೂಡ, ನಮ್ಮ ದೇಶದ ಯುವಜನತೆಯೂ ಕೂಡ ನೀವು ಏನು ಇವತ್ತಿನ ಈ ಭ್ರಷ್ಟಾಚಾರ, ದುರಾಡಳಿತ ಇವೆಲ್ಲವನ್ನು ಮಾಡ್ಕೊಂಡು ಏನು ಸ್ಥಾಪಿತ ಪಕ್ಷಗಳು ನಮ್ಮ ಕೈಲಿ ಅಧಿಕಾರ ಇದ್ದರೆ ಸಾಕು, ನಾನು BJPನೋ ಕಾಂಗ್ರೆಸ್ಸೋ JDSೋ ಅಥವಾ XYZ ಯಾವುದೋ ಒಂದು ಆಲ್ರೆಡಿ ಇರುವಂಥ ಪಾರ್ಟಿಗಳು, ನನ್ನ ಕೈಲಿ ಅಧಿಕಾರ ಇದೆಯಾ, ನಾನು ಏನು ಬೇಕಾದರೂ ಮಾಡ್ತೀನಿ, ನೀವು ಪ್ರತಿಭಟನೆ ಮಾಡ್ತೀರಾ ಮಾಡ್ಕೊಳ್ಳಿ, 2 ವರ್ಷ ಮಾಡಿ, 3 ವರ್ಷ ಮಾಡಿ. ಡೆಲ್ಲಿನಲ್ಲಿ ರೈತರು ಎಷ್ಟು ವರ್ಷ ಪ್ರತಿಭಟನೆ ಮಾಡ್ತೀರಾ ಮಾಡಿ, ಬನ್ನಿ. ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀರಾ, ಬೇಲಿ ಹಾಕಿದ್ವಿ, ಚೆನ್ನಾಗಿ ಫುಲ್ ಫೆನ್ಸಿಂಗ್ ಹಾಕಿದ್ವಿ, ಪೊಲೀಸವ್ರನ್ನ ಇಟ್ಟಿದ್ವಿ, ಬನ್ನಿ ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ. ಏನು ಉದ್ಯೋಗ ಬೇಕಾ, ಹೋರಾಟ ಮಾಡ್ತೀರಾ, 1000 ಜನ ಸೇರ್ತೀರಾ, ಸೇರಿ ನಿಮ್ಮ ಬೆನ್ಮೂಳೆ ಹೆಂಗೆ ಮುರಿಬೇಕಂತ ನಮ್ಗೆ ಗೊತ್ತಾಗಿದೆ, ಮುರಿತೀವಿ. ನಮ್ಮ ಹತ್ರ ಪೊಲೀಸ್ ಇದ್ದಾರೆ, ನಮ್ಮ ಹತ್ರ ಸರ್ಕಾರದ್ದು ಅಧಿಕಾರಿಗಳದ್ದು ಬಲ ಇದೆ, AC DC ಪೊಲೀಸರೆಲ್ಲ ಯಾರು ನೀವು ಸಂವಿಧಾನಕ್ಕೆ ಕೆಲಸ ಮಾಡ್ತಾ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಎಲ್ಲೂ ಕೂಡ ಮರ್ಯಾದೆ ಸಿಗ್ತಾ ಇಲ್ಲ. ಈ ಥರದ್ದು ಒಂದು ಸರ್ಕಾರದ ಪ್ರವೃತ್ತಿ, ಆಡಳಿತ ಇವೆಲ್ಲವನ್ನ ನೋಡಿ ಖಂಡಿತವಾಗೂ ಕೂಡ ದೇಶದ ಯುವಜನತೆ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಯಾವುದು ಅದು BJP, ಕಾಂಗ್ರೆಸ್ಸು ಈ ಥರದ್ದಲ್ಲ, ಎಲ್ಲ ಇವತ್ತಿನ ಪೊಲಿಟಿಕಲ್ ಪಾರ್ಟಿಗಳ ವಿಚಾರವಾಗಿ ಯುವಜನತೆ ಇವತ್ತು ಒಂದು ರೀತಿಯಲ್ಲಾಗಿ ಬ್ರಹ್ಮ ನಿರಸನ ಆಗಿ ಇಲ್ಲ ಇದಕ್ಕೇನಾದ್ರು ನಾವು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಪ್ರಯೋಗಗಳು ಮಾಡ್ತಾನೆ ಇರ್ತಾರೆ ಹಲವಾರು ಜನರು. ಈಗಂತೂ ಈಗ ನೋಡಿ, ಬಹುತೇಕವಾಗಿ ಇವತ್ತು ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಯಾವುದು ಕ್ರೆಡಿಬಲ್ ಸೋರ್ಸ್ ಅಂತ ಅನ್ಸುತ್ತೋ ನಾವು ಅದನ್ನು ನೋಡ್ತೀವಿ. ಯಾವುದೋ ಇರಲಿ, ಇವ್ರು ಏನೋ ಹೇಳ್ಕೊಳ್ಳಿ, ಇವರು ಇದು ನ್ಯಾಷನಲ್ TV, ಇದು ನ್ಯಾಷನಲ್ ಲೆವೆಲ್ ಮಾಧ್ಯಮ, ಮತ್ತೊಂದು ಇದು ನ್ಯಾಷನಲ್ ಇದಕ್ಕಿರೋ ಅಂತ ಒಂದು ಸಂಸ್ಥೆ, ಅಥವಾ ಇವ್ರು ಯಾರೋ ವ್ಯಕ್ತಿ ತುಂಬ ಫೇಮಸ್ ಆಗಿರುವಂಥ ಇಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ, ಇವ್ರು ಹೇಳಿದ್ರೆ ಮಾತ್ರ ಇದು ಕ್ರೆಡಿಬಲ್ ಅಂತ ಇಲ್ಲ. ನಮಗೆ ಅರ್ಥ ಆಗಿದೆ, ಯುವ ಜನತೆಗೆ ಒಂದು ಅರ್ಥ ಆಗಿದೆ, ಯಾರು ಹೇಳಿದ್ರೆ ಅದು ಕ್ರೆಡಿಬಲ್ ಸೋರ್ಸು, ಮತ್ತು ಯಾರು ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇರೋರು ಇದು ಕತೆ ಹೇಳ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಇಲ್ಲಿ ವಾಸ್ತವನ ಇವರು ಹೇಳ್ತಾ ಇದ್ದಾರಾ, ಅಥವಾ ಇವ್ರಿಗೇನಾದರೂ ಲಾಭ ಮಾಡ್ಕೊಳ್ಳೋಕೆ ಇದನ್ನು ಹೇಳ್ತಾ ಇದ್ದಾರಾ ಅನ್ನುವಂಥದ್ದನ್ನ ಎಲ್ಲ ಪರಿಶೀಲಿಸುವಂತಹ ಏನು ಪ್ರಜ್ಞೆ ಇವತ್ತು ಯುವಜನತೆಗಿದೆ. ಅದಕ್ಕಾಗಿ ಅವ್ರು ಏನು ಬೇಕೋ ಆ ಥರದೊಂದನ್ನ ಇದು ಹೊಸ ಥರದ ಒಂದು ಪ್ಲಾಟ್ಫಾರ್ಮನ್ನು ಇವತ್ತೇನು ನಿರ್ಮಾಣ ಆಗಿದೆ, ಇದು ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆ. ಒಟ್ಟಾರೆ ರಾಜಕೀಯ ವ್ಯವಸ್ಥೆಯನ್ನು ಖಂಡಿತವಾಗೂ ಬದಲಾಗುವ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ದೇಶದ ಪ್ರತಿಯೊಬ್ಬ ಏನು ಒಳ್ಳೆಯ ರಾಷ್ಟ್ರ ಅಥವಾ ಒಳ್ಳೆಯ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಾ ಇರುವಂಥ ಪ್ರತಿಯೊಬ್ಬ ಜನತೆಯ ಜವಾಬ್ದಾರಿ ಕೂಡ ಇದಾಗಿದೆ. ಇದರ ನಡುವೆ ನೋಡ್ತಾ ಇದ್ದೀವಿ ಮತ್ತೆ ಹಲವಾರು ರಾಜಕೀಯ ಪಕ್ಷಗಳು
ಇದನ್ನ ಬೇರೆ ತರಕ್ಕೆ ಬಿಂಬಿಸುವಂತಹ, ಬೇರೆ ತರಕ್ಕೆ ಟ್ಯಾಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ನೋಡಿ, ಅವ್ರು ಏನಾದ್ರೂ ಮಾಡ್ಲಿ, ನಮ್ಗೊಂದು ಅರ್ಥ ಆಗಿದೆ, ನಾವು ನೋಡ್ತಾ ಇದೀವಿ, ದಿವಸ ಬೆಳಿಗ್ಗೆ ನೋಡ್ತಾ ಇದೀವಿ. ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ, ನಾವೆಲ್ಲ ಒಂಥರಕ್ಕೆ ಜನರು, ಇವತ್ತು ಸಾಮಾನ್ಯ ಜನರು, ಅದರಲ್ಲಿರ್ತಕ್ಕಂಥ ಯುವ ಜನರು ಒಂದು ರೀತಿಯ ಸೆಕೆಂಡ್ ಲೆವೆಲ್ ಸಿಟಿಜನ್ಸ್ ತರಕ್ಕೆ, 2ನೇ ದರ್ಜೆ ಸಿಟಿಜನ್ಸ್ ತರಕ್ಕೆ ನಾವು ಇದೀವಿ. ಇವತ್ತು ಅಷ್ಟು ದೊಡ್ಡ ಮಟ್ಟದ ಒಂದು ಆರ್ಥಿಕ ಅಸಮಾನತೆ ಇವತ್ತು ಸೃಷ್ಟಿಯಾಗಿದೆ. ಆ ಥರದ ಭ್ರಷ್ಟಾಚಾರ, ದುರಾಳಿತ, ಅವ್ರ ಮಕ್ಕಳೇ ಚುನಾವಣೆಗೆ ನಿಲ್ಲಬೇಕು, ಅವ್ರ ಮಕ್ಕಳೇ ರಾಜಕಾರಣ ಮಾಡಬೇಕು. ಸೊ ಇನ್ಯಾರಿಗೂ ಬೇರೆಯವ್ರಿಗೆ ಅವಕಾಶಗಳೇ ಇಲ್ಲಿ ಇರಬಾರ್ದು. ಎಲ್ಲ ಅಧಿಕಾರಿಗಳು, ಸಂವಿಧಾನಿಕವಾಗಿ ಕೆಲಸ ಮಾಡಬೇಕಾಗಿರುವಂಥ ಸಂಸ್ಥೆಗಳನ್ನ, ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆಯನ್ನ, ಬೇರೆ ಬೇರೆ ಥರದ್ದು ಇನ್ವೆಸ್ಟಿಗೇಷನ್ ಸಂಸ್ಥೆಗಳನ್ನ ಇವತ್ತು ಇವರು ಅವ್ರಿಗೆ ಬೇಕಾಗಿದ್ದ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಜನರನ್ನ ಹತ್ತಿಕ್ಕುವಂತ ಕೆಲಸವನ್ನ, ಜನರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ, ಇವೆಲ್ಲವನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಬೇಕಾಗಿತ್ತು, ನಮ್ಮ ದೇಶಕ್ಕೆ ಇದು ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ಇದು ಖಂಡಿತವಾಗೂ ನಾವೆಲ್ಲರೂ ಸ್ವಾಗತಿಸಬೇಕು. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿತವಾಗಿಯೂ ಈ ಜಿಲ್ಲೆ ಪಕ್ಷ ಪಕ್ಷನೂ ಆಗಲಿ, ಮತ್ತೆ ಅದೊಂದು ಈ ಥರದ್ದು ಬಹಳಷ್ಟು ಜನರನ್ನು ಕೂಡ ಏನು ಈ ರಾಜಕಾರಣದಲ್ಲಿ ಇರುವಂಥ ನರಿ ತೋಳಗಳನ್ನ ಓಡಿಸುವಂತಹ ಜಿಲ್ಲೆಗಳಾಗಿ ಅಷ್ಟು ಶಕ್ತಿಯುತವಾಗಿ ಬರಲಿ ಅಂತ ಹೇಳಿ ಕೂಡ ನಾವು ಕೂಡ ಬಯಸ್ತಾ ಇದ್ದೀವಿ ಸಂದರ್ಭದಲ್ಲಿ. ಎಸ್.